ವಿಕಸಿತ ಭಾರತ ಜನಸಾಮಾನ್ಯರ ಜೇಬು ಖಾಲಿ ಎನ್ನುವ ಖರ್ಗೆ ಅವರ ಹೇಳಿಕೆ. ಭಾರತ ವಿಕಸಿತವಾಗ್ತಾ ಇದೆ ಅಂತ ಒಂದು ಕಡೆ ಮಾತಾಡೋದು, ಜನಸಾಮಾನ್ಯರ ಜೇಬು ಚೆಕ್ ಮಾಡಿದ್ರೆ ಜೇಬೇ ಖಾಲಿ ಅಂತ ಹೇಳಿ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ಈ ಥರ. ಭಾರತ ವಿಕಸಿತ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ, ಜನಸಾಮಾನ್ಯನ ಜೇಬು ಚೆಕ್ ಮಾಡಿದ್ರೆ ಏನೂ ಇಲ್ಲ, ಖಾಲಿ ಅಂತ. ಇದಕ್ಕೆ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಇಲ್ಲಿ ಯಾವುದಾದ್ರೂ ರಾಜ್ಯ ವಿಕಸಿತವಾದರೆ ಜನನೇ ವಿಕಸಿತ ಆದಂತೆ. ಅಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಆಡಳಿತ ಮಾಡುವವರ ಜೇಬು ತುಂಬಿ ತುಳುಕ್ತಾ ಇತ್ತು. ಕಾಂಗ್ರೆಸ್ ಆಡಳಿತದ ವೇಳೆನೇ ಜನಸಾಮಾನ್ಯರ ಜೇಬು ಖಾಲಿಯಾಗಿತ್ತು. ಯಾರ್ಯಾರು ಆಳ್ವಿಕೆ ಮಾಡ್ತಿದ್ರಲ್ಲ ಅವರ ಜೇಬು ತುಂಬಿ ತುಳುಕ್ತಾ ಇತ್ತು. ಜನಸಾಮಾನ್ಯರ ಜೇಬು ಅವಾಗ ಖಾಲಿಯಾಗಿಬಿಟ್ಟಿತ್ತು. ಮೋದಿ ಪ್ರಧಾನಿಯಾದ ಮೇಲೆ 25 ಕೋಟಿ ಜನ ಬಡತನದಿಂದ ಆಚೆ ಬಂದಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಯಾವುದಾದ್ರೂ ದೇಶ ವಿಕಸಿತ ಆದರೆ ಅದು ಜನರ ವಿಕಸಿತ ಆದಾಗ ಮಾತ್ರ ಸಾಧ್ಯ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಡಳಿತ ಮಾಡೋವರ ಜೇಬು ತುಂಬಿತ್ತು, ಜನಸಾಮಾನ್ಯರು ಜೇಬು ಖಾಲಿಯಾಗಿತ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 25 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅತ್ಯಂತ ಕಡಿಮೆ ಜನ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು. ಈಗ 4 ಲಕ್ಷ ಜನ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆವಾಗ ಬರೀ 30,000 ಜನ ಕಟ್ತಿದ್ರು. ಭಾರತ ವಿಕಸಗೊಳ್ತಾ ಇರೋಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅನ್ನಿಸ್ತಾ ಇದೆ, ಹೊರಗಡೆ ದೇಶಕ್ಕೂ ಅನ್ನಿಸ್ತಾ ಇದೆ. ಶೇಕಡ 6.5% ಅಭಿವೃದ್ಧಿ ಆಗ್ತಿರುವಂಥದ್ದು ಬೇರೆ ಯಾವ ದೇಶದಲ್ಲೂ ಇಲ್ಲ. ಕಾಂಗ್ರೆಸ್ಸು ಮತ್ತು ಅವ್ರ ಅಧ್ಯಕ್ಷರಿಗೆ ಏನಾಗಿದೆ ಅಂತಂದರೆ, ಕಾಂಗ್ರೆಸ್ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ಬಡವರು, ದಲಿತರು, ಹೆಣ್ಮಕ್ಕಳು, ಯುವಕರು, ರೈತರು ಎಲ್ಲ ರಂಗದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ವಿಕಸಿತ ಭಾರತ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ. ಯಾವುದಾದ್ರೂ ದೇಶ ವಿಕಸಿತ ಆದರೆ